ಇವತ್ತು ನಾವು ಅಡಿಗಾಸ್ ಗ್ರೂಪು ಬೇದ್ ಘಾಟ್ನ ಗೌರಿ ಶಂಕರ್ ಟೆಂಪಲ್ ಅಂಥೇಳಿ ಬೇದ್ ಘಾಟಲ್ಲಿರುವಂಥದ್ದು. ಇಲ್ಲಿ 64 ಮಹಾರಾಣಿಯರನ್ನ ಸುತ್ತಲೂ ನಿರ್ಮಿಸಲಾಗಿದೆ. ಜೊತೆಗೆ ಮಧ್ಯದಲ್ಲಿ ಗೌರಿ ಶಂಕರ್ನ ದೇವಸ್ಥಾನ ಇರುವಂಥದ್ದು. ಇಲ್ಲಿ ನೋಡಿದರೆ ನೀವು ಗೌರಿ ಶಂಕರ್ನ ದೇವಸ್ಥಾನ ಇದೆ. ಸುತ್ತಲೂ ನಿಮಗೆ ಟೋಟಲ್ಲು 64 ಮಹಾರಾಣಿಯರ ಒಂದು ವಿಗ್ರಹ ಇರುವಂಥದ್ದು. ನಿಜವಾಗ್ಲೂ ಭಾರಿ ಅದ್ಭುತವಾಗಿದೆ. ನಾವು ನಮ್ಮ ಇದನ್ನು ರಾಜ್ಯಸಭಾನ ನೆನೆಸ್ಕೊಂಡಂಗೆ ಆಗ್ತದೆ ಈ ಒಂದು ಬಿಲ್ಡಿಂಗನ್ನು ನೋಡಿದಾಗ. ನಮ್ಮ ಡೆಲ್ಲಿಯಲ್ಲಿರುವಂತಹ ರಾಜ್ಯಸಭಾ ಕೂಡ ಇದೇ ಶೇಪ್ನಲ್ಲಿರುವಂಥದ್ದು, ರೌಂಡಾಗಿ. ಸೊ ಅದರ ನೆನಪು ನಾವಿಲ್ಲಿ ಮರುಕಳಿಸ್ಬೋದು. ನಿಜವಾಗ್ಲೂ ಭಾರಿ ಅದ್ಭುತವಾಗಿದೆ. ನೋಡಲಿಕ್ಕೆ ಕಣ್ಣು ಸಾಲದು. ಕೆಲವೊಂದು ಮೂರ್ತಿಗಳು ನೋಡಿ ಮೇಲ್ಭಾಗವೇ ಇಲ್ಲ, ಕೆಲವೊಂದು ಮೂರ್ತಿಗಳಲ್ಲಿ ಮೇಲ್ಭಾಗ ಇದೆ. ಟೋಟಲ್ಲು 64 ಮೂರ್ತಿಗಳಿರುವಂಥದ್ದು. ನಿಜವಾಗ್ಲೂ ಭಾರಿ ಅದ್ಭುತವಾಗಿದೆ. ಇದಿರುವಂಥದ್ದು ಮಧ್ಯಪ್ರದೇಶನ ಜಬಲ್ಪುರದಿಂದ ಒಂದು 8 ಕಿಲೋಮೀಟರ್ ದೂರ, ಬೇದ್ ಘಾಟ್ ಅಂತೇಳಿ ನಾವು ಕರೀತೇವೆ. ಬೇದ್ ಘಾಟಲ್ಲಿ ಇರುವಂಥದ್ದು. ಮಾರ್ಬಲ್ ಸ್ಟೋನ್ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನಾನು ಮಾರ್ಬಲ್ ಸ್ಟೋನ್ಸ್ ಬಗ್ಗೆ ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಸೊ ಇಟ್ಸ್ ಸೊ ಬ್ಯೂಟಿಫುಲ್. ನೋಡಿ, ರೌಂಡ್ ಶೇಪಲ್ಲಿ ನಮ್ಮ ರಾಜ್ಯಸಭೆ ಇರುತ್ತಲ್ಲ ಆ ಶೇಪಲ್ಲಿ ಇರುವಂಥದ್ದು. ಹಾಗೆ ಇದನ್ನು ನೋಡಿದರೆ ಇದು ಗೌರಿ ಶಂಕರ್ ಟೆಂಪಲ್ಲು. ಇದ್ರ ಮಧ್ಯೆ ಇರುವಂಥದ್ದು. ಸುತ್ತಲೂ 64 ರಾಣಿಯರಿರುವಂಥದ್ದು. 64 ರಾಣಿಯರಿರೋರ ಮಧ್ಯೆ ಈ ಒಂದು ಟೆಂಪಲ್ ಇರುವಂಥದ್ದು. ನಿಜವಾಗ್ಲೂ ನೋಡಲಿಕ್ಕೆ 2 ಸಂತ ಸಾಲದು. ನಿಜವಾಗ್ಲೂ ಭಾರಿ ಅದ್ಭುತವಾಗಿದೆ. ನಮ್ಮ ಗ್ರೂಪ್ ಸಮೇತ ನೋಡ್ತಾ ಇದ್ದಾರೆ. ನಮ್ಮ ಅಡಿಗಾಸ್ ಗ್ರೂಪ್ ಸಮೇತ ಇವತ್ತು ಇಲ್ಲಿ ಈ ಒಂದು ಸೈಟ್ ಸೀಯಿಂಗನ್ನು ಮಾಡ್ತಾ ಇದೆ ಜಬಲ್ಪುರ್ನ ಬೇದ್ ಘಾಟ್ ಅನ್ನೋ ಒಂದು ಪ್ರದೇಶದಲ್ಲಿ. ಭಾರಿ ಅದ್ಭುತವಾಗಿದೆ. ನೋಡಲಿಕ್ಕೆ 2 ಕಣ್ಣು ಸಾಲದು. ನಿಜವಾಗ್ಲೂ ಭಾರಿ ಅದ್ಭುತವಾಗಿದೆ.